ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುವ ದೇಶ ಭೂಮಧ್ಯ ಸಮುದ್ರದ ಒಂದು ಮನಮೋಹಕ ದ್ವೀಪ ರಾಷ್ಟ್ರಕ್ಕೆ, ಅದುವೇ ಸೈಪ್ರಸ್. ಸೂರ್ಯ, ಸಮುದ್ರ ತೀರ ಮತ್ತು ಇತಿಹಾಸದ ನಡುವೆ ಈ ದ್ವೀಪ ತನ್ನೊಳಗೆ ಅನೇಕ ರಹಸ್ಯಗಳನ್ನು ಸೇಕರಿಸಿಟ್ಟುಕೊಂಡಿದೆ. ಬನ್ನಿ, ಈ ದಿನ ನಾವು ಸೈಪ್ರಸ್ನ 10 ಅತ್ಯಂತ ಅದ್ಭುತ ವಿಚಿತ್ರಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, 2 ರಾಷ್ಟ್ರಗಳ ದೇಶ. ಸೈಪ್ರಸ್ ಒಂದೇ ದ್ವೀಪ, ಆದರೆ 2 ಪ್ರತ್ಯೇಕ ರಾಷ್ಟ್ರಗಳನ್ನು ಹೊಂದಿದೆ. ದಕ್ಷಿಣ ಭಾಗವಾದ ರಿಪಬ್ಲಿಕ್ ಆಫ್ ಸೈಪ್ರಸ್ ಅಂತಾರಾಷ್ಟ್ರೀಯವಾಗಿ ಮಾನ್ಯತೆ ಪಡೆದಿದೆ. ಉತ್ತರ ಭಾಗವನ್ನು ಕೇವಲ ಟರ್ಕಿ ಮಾತ್ರ ಮಾನ್ಯತೆ ನೀಡಿರುವ ಟರ್ಕಿಶ್ ರಿಪಬ್ಲಿಕ್ ನಾರ್ದರ್ನ್ ಸೈಪ್ರಸ್ ನಿಯಂತ್ರಿಸುತ್ತದೆ. ರಾಜಧಾನಿ ನಿಕೋಶಿಯಾ ಕೂಡ ವಿಭಾಗಿತವಾಗಿದೆ. ಇಡೀ ಜಗತ್ತಿನ ಕೊನೆಯ ವಿಭಜಿತ ರಾಜಧಾನಿ ಇದಾಗಿದೆ. ಫ್ಯಾಕ್ಟ್ ನಂಬರ್ 2, ಅಫ್ರೋಡೈಟ್ ಜನ್ಮಸ್ಥಳ. ಗ್ರೀಕ್ ಪುರಾಣದ ಪ್ರಕಾರ ಸೈಪ್ರಸ್ ಎಂದರೆ ಪ್ರೀತಿ ಮತ್ತು ಸೌಂದರ್ಯದ ದೇವತೆ ಅಫ್ರೋಡೈಟ್ಗೆ ಜನ್ಮ ನೀಡಿದ ಭೂಮಿ. ಪಾಫೋಸ್ನ ಸಮೀಪದ ಪೆಟ್ರಾಟುಲುಮಿಯೋ ಎಂಬ ಈ ಅದ್ಭುತ ಕಲ್ಲಿನ ರಾಶಿಯಿಂದಲೇ ಅವಳು ಸಮುದ್ರದ ನೊರೆಯಿಂದ ಜನಿಸಿದಳೆಂದು ನಂಬಿಕೆ. ಪ್ರೇಮಿಗಳು ಇಲ್ಲಿ ಬಂದು ಈ ಶಿಲೆಗಳನ್ನು ಮುಟ್ಟಿದರೆ ಶಾಶ್ವತ ಪ್ರೇಮ ಸಿಗುತ್ತದೆ ಎಂಬುದು ಇನ್ನೊಂದು ರೋಚಕದ ವಿಷಯವಾಗಿದೆ. ಫ್ಯಾಕ್ಟ್ ನಂಬರ್ 3, ಜಗತ್ತಿನ ಅತ್ಯಂತ ಹಳೆಯ ವೈನ್. ಸೈಪ್ರಸ್ ಕಮನ್ಡರಿಯಾ ಎಂಬ ವೈನ್ಗೆ ತವರೂರು. ಈ ಮಧುರ ವೈನ್ ಇತಿಹಾಸ 5,000 ವರ್ಷಗಳಷ್ಟು ಹಳೆಯದು. ಇದು ಜಗತ್ತಿನಲ್ಲಿಯೇ ಅತ್ಯಂತ ಹಳೆಯದೆನಿಸಿಕೊಂಡ ವೈನ್ ಬ್ರ್ಯಾಂಡ್. ಮಧ್ಯಯುಗದಲ್ಲಿಯೂ ಕೂಡ ಈ ವೈನ್ ಬಹಳ ಪ್ರಸಿದ್ಧ ಆಗಿತ್ತು. ಇಂದಿಗೂ ಸೈಪ್ರಿಯಟ್ ವೈನ್ ತಿನ್ನುವಾಗ ನೀವು ಇತಿಹಾಸದ ರುಚಿಯನ್ನು ಅನುಭವಿಸುತ್ತೀರಿ. ಇಂದಿಗೂ ಸೈಪ್ರಿಯಟ್ ವೈನ್ ನೀವು ಕುಡಿಯುವಾಗ ನೀವು ಇತಿಹಾಸದ ರುಚಿಯನ್ನು ಅನುಭವಿಸುತ್ತೀರಿ. ಫ್ಯಾಕ್ಟ್ ನಂಬರ್ 4, ಬ್ರಿಟಿಷರ ಸೇನಾ ತಾಣಗಳು. ಸ್ವತಂತ್ರ ರಾಷ್ಟ್ರವಾದರೂ ಸೈಪ್ರಸ್ನೊಳಗೆ 2 ಸಣ್ಣ ಪ್ರದೇಶಗಳು ಇನ್ನೂ ಬ್ರಿಟನ್ ಆಡಳಿತಕ್ಕೆ ಒಳಪಟ್ಟಿವೆ. ಇವು ಸಾವೆರನ್ ಬೇಸ್ ಏರಿಯಾಸ್, ಅಕ್ರೋಟಿಯರ್ ಮತ್ತು ದಕೇಲಿಯಾ. 1960ರಲ್ಲಿ ಸ್ವಾತಂತ್ರ್ಯ ಒಡಂಬಡಿಕೆಯ ಭಾಗವಾಗಿ ಇವು ಬ್ರಿಟನ್ನ ಸೇನಾ ತಾಣಗಳಾಗಿಯೇ ಉಳಿದು ಬಂದವು. ಒಂದು ದೇಶದೊಳಗೆ ಮತ್ತೊಂದು ದೇಶದ ಪ್ರದೇಶ. ಇವು ಎಷ್ಟು ವಿಚಿತ್ರವಲ್ಲವೇ? ಫ್ಯಾಕ್ಟ್ ನಂಬರ್ 5, ಯುನೆಸ್ಕೋ ಪಾರಂಪರಿಕ ತಾಣಗಳ ಸಮೃದ್ಧಿ. ಈ ಸಣ್ಣ ದ್ವೀಪವು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳಿಂದ ಸಮೃದ್ಧವಾಗಿದೆ. ಪಾಪೋಸ್ನ ಸುಂದರ ರೋಮನ್ ಮೊಸೈಕ್ ಕಲೆಗಳು, ಟ್ರೂಡೋಸ್ ಪ್ರದೇಶದಲ್ಲಿ 10ನೇ ಶತಮಾನದಲ್ಲಿ ಚಿತ್ರಿಸಿದ ಗಿರಿಜಾಲಯಗಳು ಮತ್ತು ನಿಲಿಯೋಲಿಥಿಕ್ ಯುಗದ ಗ್ರಾಮಗಳು ಇವೆಲ್ಲವೂ ಸೈಪ್ರಸ್ನ ಪ್ರಾಚೀನ ನಾಗರಿಕತೆಗಳ ಕೇಂದ್ರವಾಗಿತ್ತು ಎಂಬುದಕ್ಕೆ ಸಾಕ್ಷಿಗಳಾಗಿ ನಿಂತಿವೆ. ಫ್ಯಾಕ್ಟ್ ನಂಬರ್ 6, ಜಗತ್ತಿನ ಅತ್ಯಂತ ಹಳೆಯ ನೀರಿನ ಕೊಳವೆ ಬಾವಿ. ಸೈಪ್ರಸ್ನಲ್ಲಿ ಮನುಷ್ಯನ ಇತಿಹಾಸ ಅತ್ಯಂತ ಹಳೆಯದು. ಇಲ್ಲಿ 10,000 ವರ್ಷಗಳ ಹಿಂದಿನ ವಸಾಹತುಗಳು ಕಂಡುಬಂದಿವೆ. ಇದಕ್ಕಿಂತಲೂ ಆಶ್ಚರ್ಯವಾದ ವಿಷಯ ಏನಪ್ಪ ಅಂದರೆ, ಚೈರೋಕೊಟಯ್ಯ ಗ್ರಾಮದಲ್ಲಿ ಜಗತ್ತಿನ ಅತ್ಯಂತ ಹಳೆಯ ನೀರಿನ ಕೊಳವೆ ಬಾವಿ ಕಂಡುಬಂದಿದೆ. ಇಲ್ಲಿ ಕ್ರಿಸ್ತಪೂರ್ವ 7,000ರಿಂದ 9,000ರಷ್ಟು ಹಳೆಯದಾದ ಈ ಬಾವಿ ಆ ಕಾಲದ ಜನರ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಜ್ಞಾನವನ್ನು ಪ್ರದರ್ಶಿಸುತ್ತದೆ. ಫ್ಯಾಕ್ಟ್ ನಂಬರ್ 7, ತುಪ್ಪಳ ಹುಳಗಳ ದ್ವೀಪ. ಸೈಪ್ರಸ್ ಪ್ರಪಂಚದಲ್ಲೇ ಬೇಸ್ಮಾರ್ಕ್ ತುಪ್ಪಳ ಹುಳುಗಳ ಅತಿದೊಡ್ಡ ನೈಸರ್ಗಿಕ ವನವನ್ನು ಹೊಂದಿದೆ. ಈ ದೃಢವಾದ ನೀಲಿ ಬೂದು ಬಣ್ಣದ ತುಪ್ಪಳ ಹುಳಗಳು ದ್ವೀಪದ ಪರ್ವತ ಪ್ರದೇಶಗಳಲ್ಲಿ ದಟ್ಟವಾಗಿ ಬೆಳೆದು ಅದ್ಭುತವಾದ ಪ್ರಾಚೀನ ವಾತಾವರಣವನ್ನು ಸೃಷ್ಟಿಸಿವೆ. ಇವು ಸೈಪ್ರಸ್ಗೆ ಮಾತ್ರ ಸ್ಥಳೀಯವಾದವು. ಫ್ಯಾಕ್ಟ್ ನಂಬರ್ 8, ಬೆಣ್ಣೆ ಹಾಗೂ ಚೀಸ್ ರಾಷ್ಟ್ರ. ಸೈಪ್ರಸ್ನ ಪಾಕ್ ಪದ್ಧತಿ ಬಹಳ ರುಚಿಕರ. ಇಲ್ಲಿ ಪ್ರತಿ ವ್ಯಕ್ತಿಯ ವಾರ್ಷಿಕ ಚೀಸ್ ಬಳಕೆ ಯುರೋಪ್ನಲ್ಲಿಯೇ ಅತಿ ಹೆಚ್ಚು. ಇಲ್ಲಿಯ ಸ್ಥಳೀಯ ಹಾಲೋಮಿ ಚೀಸ್ ಪ್ರಪಂಚ ವಿಖ್ಯಾತಿಯನ್ನು ಪಡೆದಿದೆ. ಇದನ್ನು
ಕರಗಿಸಿ ಗ್ರಿಲ್ ಮಾಡಿ ತಿನ್ನುವುದು ವಿಶೇಷ. ಬಾರ್ಬಿಕ್ಯೂ ಮಾಂಸ ಮತ್ತು ವಿವಿಧ ಪದಾರ್ಥಗಳಲ್ಲೂ ಇವರ ಖಾದ್ಯ ಸಂಸ್ಕೃತಿಯ ಭಾಗ. ಫ್ಯಾಕ್ಟ್ ನಂಬರ್ 9. ಮೆಡಿಟೇರಿಯನ್ ಚಿರತೆಗಳ ಆಶ್ರಯ ತಾಣ. ಸೈಪ್ರಸ್ನ ಸಮುದ್ರ ತೀರಗಳು ಮತ್ತು ನೀರಿನೊಳಗೆ ಅಪರೂಪದ ವನ್ಯಜೀವಿಗಳು ವಾಸಿಸುತ್ತವೆ. ಅತ್ಯಂತ ಅಪಾಯಕ್ಕೊಳಗಾದ ಪ್ರಾಣಿ ಮೆಡಿಟೇರಿಯನ್ ಚಿರತೆ. ಸೈಪ್ರಸ್ ಸಮುದ್ರ ತೀರಗಳು ಈ ಅಪರೂಪದ ಪ್ರಾಣಿಗಳ ಮುಖ್ಯ ಆಶ್ರಯ ಸ್ಥಾನ. ದ್ವೀಪದ ಸಮೃದ್ಧ ಪರಿಸರ ವ್ಯವಸ್ಥೆಗೆ ಇದೊಂದು ಉದಾಹರಣೆಯಾಗಿ ಕಂಡುಬರುತ್ತದೆ. ಫ್ಯಾಕ್ಟ್ ನಂಬರ್ 10. ಏಷ್ಯಾ ಮತ್ತು ಯುರೋಪ್ ದೇಶ. ಭೌಗೋಳಿಕವಾಗಿ ಈ ಪಶ್ಚಿಮ ಏಷ್ಯಾದ ಭಾಗದಲ್ಲಿರುವ ಈ ಸೈಪ್ರಸ್, ಆದರೆ ರಾಜಕೀಯ ಮತ್ತು ಸಾಂಸ್ಕೃತಿಕವಾಗಿ ಇದು ಯುರೋಪ್ನ ಭಾಗ. ಸೈಪ್ರಸ್ ಯುರೋಪಿಯನ್ ಯೂನಿಯನ್ ಸದಸ್ಯ ರಾಷ್ಟ್ರ. ಈ ಎರಡೂ ಖಂಡಗಳ ಸಂಸ್ಕೃತಿಯ ಅದ್ಭುತ ಮಿಶ್ರಣವೇ ಸೈಪ್ರಸ್ನ ವಿಶೇಷತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದು ಸೈಪ್ರಸ್ನ 10 ಅದ್ಭುತಗಳು. ಸೈಪ್ರಸ್ ಇತಿಹಾಸ, ಪುರಾಣ, ಸಂಸ್ಕೃತಿ ಮತ್ತು ಪ್ರಕೃತಿಯ ಅದ್ಭುತ ಸಂಗಮವೇ ಸೈಪ್ರಸ್. ಈ ಚಿಕ್ಕ ದ್ವೀಪದಲ್ಲಿ ಅನೇಕ ದೊಡ್ಡ ರಹಸ್ಯಗಳು ಅಡಗಿವೆ. ನಿಮಗೆ ಯಾವ ಫ್ಯಾಕ್ಟ್ ಇಷ್ಟವಾಯಿತು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.